ಎಲ್ರಿಗೂ ನಮಸ್ಕಾರ. ಕೆಲವು ಸಾಂಗುಗಳು ಟಕ್ಕಂತ ಇಲ್ಲಿಗೆ ನಾಟುತ್ತೆ ಕೆಲವು ಸಾಂಗ್ಗಳು. ಆ ಥರದ್ದು ಸಾಂಗ್ಗಳು ಅಪರೂಪಕ್ಕೊಮ್ಮೊಮ್ಮೆ ನಮ್ಮೆಲ್ಲರಿಗೂ ಸಿಗುತ್ತೆ. ಇವತ್ತು ಖಂಡಿತವಾಗಲೂ ಆ ಥರದ್ದೊಂದು ಸಾಂಗ್ ನೋಡಿದೆ ಅನ್ನೋ ಅಷ್ಟು ಖುಷಿ ನನಗೆ, ಆ ಥರದ್ದೊಂದು ಸಾಂಗ್ ನೋಡಿದೆ ಅನ್ನೋ ಹೆಮ್ಮೆ ನನಗೆ. ಯಾಕೆ ಅಂತಂದರೆ ಇಲ್ಲಿ ಈ ಹಾಡಿನ ಹಿಂದೆ, ಅಂದರೆ ಈ ಪ್ರಯತ್ನದ ಹಿಂದೆ ಇರುವಂಥ ಕೈಗಳು, ಆ್ಯಕ್ಚುಲಿ ಯಾವುದೇ ಒಂದು ಪ್ರಾಡಕ್ಟ್ ಆದ್ರೂ ಕೂಡ ಅದು ತಯಾರಾದ ವಾತಾವರಣ ಮತ್ತು ಅದು ತಯಾರಾದಂಥ ಅದಕ್ಕೆ ಸಂಬಂಧಪಟ್ಟಂಥ ಕೈಗಳು ಇದಾವಲ್ಲ, ಅವು ಸಾಕ್ಷಿ ಆಗುತ್ತೆ. ನಾನು ಆವಾಗಲೇ ನೋಡ್ತಾ ಇದ್ದೆ ನೋಡಿ, ಇಲ್ಲಿಷ್ಟು ಹೆಸರುಗಳಿದೆಯಲ್ಲ, ಒಂದು ಸಿನಿಮಾ ಗಟ್ಟಿಯಾಗಿ ನಿಲ್ಲಲಿಕ್ಕೆ ಅಲ್ಲಿ ಒಂದು ಕೈ ಸಾಕು, ಅಷ್ಟು ಅದ್ಭುತವಾದಂಥ ಹೆಸರುಗಳಿದೆ. ಮಂಜು ಸರಿಂದ ಹಿಡ್ಕೊಂಡು ಪ್ರಕಾಶ್ ಅವರಾಗಿರ್ಬೋದು, ಗೋಪಿ ಸುಂದರ್ ಅವರು, ಸುರೇಶ್ ಅರಸ್ ಅವರ, ಇದು ನಾಗೇಂದ್ರ ಪ್ರಸಾದ್ ಅವರು, ನೋಡಿ ಇಲ್ಲಿ ಹೆಸರುಗಳು ಒಂದೊಂದೇ ಹೇಳ್ತಾ ಹೋದರೆ ಒಂದೇ ಹೆಸರೇ ಸಾಕು ಒಂದು ಸಿನಿಮಾನ ಗಟ್ಟಿಯಾಗಿ ನಿಲ್ಲಿಸೋದಕ್ಕೆ. ಇವತ್ತು ಅಷ್ಟು ಅದ್ಭುತವಾದಂಥ ಇಷ್ಟು ಕೈಗಳು ಸೇರಿದೆ ಅಂತಂದರೆ ಈ ಸಾಂಗ್ ಇಷ್ಟು ಚೆಂದ ಬರಲಿಕ್ಕೆ ಇಷ್ಟೇ ಕಾರಣ. ನಾನು ಆವಾಗಲೇ ಒಂದು ಟೀಸರ್ ನೋಡಿದೆ, ಮತ್ತು ಇದರದೊಂದು ಮೋಷನ್ ಪೋಸ್ಟರ್ ನೋಡಿದೆ, ಮತ್ತು ಇವತ್ತೊಂದು ಸಾಂಗು ನೋಡಿದೆ. ಇದ್ರ ಹಿಂದೆ ಇರುವಂಥ ಉದ್ದೇಶ ಏನಿಲ್ಲ, ಇದ್ರ ಹಿಂದೆ ಇರುವಂಥ ಉದ್ದೇಶ ಭಾಳ ಕ್ಲಿಯರಾಗಿ ಕಾಣಿಸ್ತಾ ಇರೋದೇನು ಅಂತಂದರೆ, ಒಂದು ಒಳ್ಳೆಯ ಪ್ರಯತ್ನ ಮಾಡೋಣ ಅಂತನ್ನುವಂಥದ್ದು. ಅದಕ್ಕೆ ಭಾಳ ಸಾಕ್ಷಿಯಾಗಿ ನನ್ನ ಜೊತೆಯಲ್ಲೇ ಒಂದಿಷ್ಟು ಸಿನಿಮಾಗಳು, ಹಲವಾರು ಸಿನಿಮಾಗಳನ್ನು ಮಾಡಿದಂಥ ನಮ್ಮ ಮಂಜು ಸರ್ ದೊಡ್ಡ ಶಕ್ತಿ ಅದಕ್ಕೆ. ಯಾಕಂತಂದರೆ ಈ ಥರದೊಂದು ಪ್ರಯತ್ನದ ಹಿಂದೆ ಆ ಥರದವರೊಬ್ಬರು ಖಂಡಿತವಾಗ್ಲೂ ಇರ್ತಾರೆ ಅಂತ ಅನ್ನೋದಕ್ಕೆ ಈ ಸಿನಿಮಾದ ನಿಜವಾದ ಬೆನ್ನೆಲುಬು, ನಿಜವಾದ ಶಕ್ತಿ ಕೆ ಮಂಜು ಸರ್. ನಾನು ಅದನ್ನು ಖಂಡಿತವಾಗ್ಲೂ ಪ್ರತಿ ಫ್ರೇಮ್ನಲ್ಲೂ ಕಾಣಿಸ್ತಾ ಇದ್ದೀರಾ ಸರ್, ನೀವು ನನಗೆ ಪ್ರತಿ ಫ್ರೇಮ್ನಲ್ಲೂ ಕಾಣಿಸ್ತಾ ಇದ್ದೀರಾ. ಯಾಕಂದರೆ ಅವ್ರ ಆಶೀರ್ವಾದ ಅಲ್ಲಿದೆ ಅಂತ ಅನ್ನುವಂಥದ್ದು. ನಾನು ಯಾಕಡೆಯಿಂದ ಸ್ಟಾರ್ಟ್ ಮಾಡಲಿ ಅಂತ ಗೊತ್ತಿಲ್ಲ. ನಾನು ಶ್ರೇಯಸ್ಸಿನ ಬಗ್ಗೆ ಮಾತಾಡಲೇಬೇಕು. ಅವರು ಸಿನಿಮಾಗೆ ಬರೋದಕ್ಕಿಂತ ಮುಂಚೆನೇ ಭಾಳಷ್ಟು ವರ್ಷಗಳ ಹಿಂದೆ ಅವರಿಂದನೂ ನನಗೆ ಆ ಹುಡುಗ ನನಗೆ ಪರಿಚಯ. ನಾನು ಮತ್ತೆ ಹೇಳ್ತೀನಿ, ನಾನು ಪ್ರತಿ ಇದರಲ್ಲೂ ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಇಲ್ಲಿ ಇದನ್ನು ಬರೀ ಒಂದು ಹಾಬಿ ಅಂತ ಅನ್ನುವಂಥದ್ದು ಇಲ್ಲ, ನನಗಿಷ್ಟ ಸಿನಿಮಾ ಮಾಡಬೇಕು ಅಂತ ಅನ್ನುವಂಥದ್ದು. ಯಾಕಂದರೆ ಬಹಳಷ್ಟು ಜನರ ಕನಸು ಸಿನಿಮಾ ಹೀರೋ ಆಗಬೇಕು, ನಟ ಆಗಬೇಕು, ಆ್ಯಕ್ಟರ್ ಆಗಬೇಕು, ಸ್ಟಾರ್ ಆಗಬೇಕು ಅಂತ ಅನ್ನುವಂಥದ್ದು ಆಲ್ಮೋಸ್ಟ್ ಎಲ್ಲರಿಗೂ ಇರುವಂಥದ್ದು. ಅದನ್ನು ದಕ್ಕಿಸ್ಕೊಳ್ಳುವ ರೀತಿ ಇದೆ ಗೊತ್ತಾ, ಅವ್ರು ಆಯ್ಸ್ಕೊಂಡಿರುವಂಥ ಮಾರ್ಗ ಏನು ಗೊತ್ತಾ, ಪರಿಶ್ರಮ. ಯಾಕಂದರೆ ನಾನು ಅವ್ರನ್ನ ಭಾಳ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ನನ್ನ ಮನೆಗೆ ಸುಮಾರು ಸಲ ನನ್ನ ಆಫೀಸಿಗೆ ಬಂದಿದ್ದಾರೆ, ನನ್ನ ಮನೆಗೆ ಬಂದಿದ್ದಾರೆ. ಯಾವತ್ತೂ ಕೂಡ ಅವರು ಕ್ಲೀನಾಗಿ ಡ್ರೆಸ್ ಹಾಕ್ಕೊಂಡು ಬಂದೇ ಇಲ್ಲ. ಯಾವುದೋ ಒಂದು ಡ್ಯಾನ್ಸ್ ಕ್ಲಾಸಿಂದನೋ ಅಥವಾ ಇನ್ಯಾವುದೋ ಜಿಮ್ಮಿಂದನೋ ಇನ್ಯಾವುದೋ ಫೈಟಿಂಗ್ ಇದರಿಂದನೋ ಬಂದಿರ್ತಾರೆ. ಅವ್ರು ನಾನು ಒದ್ದೆ ಬಟ್ಟೆಯಲ್ಲೇ ನೋಡಿರೋದು. ನಾನು ಯಾವಾಗಲೂ ಒದ್ದೆ ಬಟ್ಟೆಯಲ್ಲಿ ಹಿಂಗೆ ತಬ್ಕೊಂಡ್ರೆ ಫುಲ್ ಬೆವರು ಹಂಗಿರೋದು. ಏನಕ್ಕೆ ಹೇಳ್ತಾ ಇದ್ದೀನಿ ಗೊತ್ತಾ, ಈ ರಂಗ ಬೆವರನ್ನು ಯಾರು ನಂಬಿದ್ದಾರೆ ಅವ್ರನ್ನ ಕೈ ಬಿಟ್ಟಿಲ್ಲ. ನಾನು ಮತ್ತೆ ಹೇಳ್ತೀನಿ, ಅದನ್ನು ಬೆವರನ್ನು ಯಾರು ನಂಬಿದ್ದಾರೆ ಅದನ್ನು ಈ ರಂಗ ಕೈ ಬಿಟ್ಟಿಲ್ಲ. ಯಾಕಂದರೆ ಶ್ರೇಯಸ್ ಅದರ ಜೊತೆಯಲ್ಲೇ SHR ಅಂದರೆ SHRAMA, ಅದೇ ಶ್ರಮ. ಯಾರು ಶ್ರಮವನ್ನು ನಂಬಿದ್ದಾರೆ ಅವ್ರಿಗೆ ಖಂಡಿತವಾಗ್ಲೂ ಶ್ರೇಯಸ್ ಆಗುತ್ತೆ ಅಂತ ಅನ್ನೋದಕ್ಕೆ ನೀವೇ ಸಾಕ್ಷಿ. ಇದಕ್ಕೆ ಈ ಸಿನಿಮಾ ಮತ್ತಷ್ಟು ದೊಡ್ಡ ಹೆಸರುಗಳನ್ನು ಇಟ್ಕೊಂಡು ಬಂದಿರುವಂಥದ್ದು ಒಂದು ಫೀಲ್ ಗುಡ್ ಸಿನಿಮಾ ಸರ್. ನಿರ್ದೇಶಕರು ಏನು ಗೊತ್ತಾ, ಒಂದು ಸಿನಿಮಾ ಅಂತಂದಾಗ ಆ್ಯಕ್ಟರ್ಸ್ ಒಂದಿಷ್ಟು ಫ್ರೇಮಿನ ನಂತರ ಆ್ಯಕ್ಟರ್ಸ್ ಮರ್ತೋಗ್ಬೇಕು, ಕ್ಯಾರೆಕ್ಟರ್ಸ್ ನಮಗೆ ಕಾಣಿಸ್ಬೇಕು. ಇವತ್ತು ಕಾಣಿಸಿದ್ದಲ್ಲಿ ಆ್ಯಕ್ಟರ್ಸ್ ಮರ್ತೋಯ್ತು ನನಗೆ. ಅದು ಮತ್ತೆ ಕ್ಯಾರೆಕ್ಟರ್ಸ್ ಕಂಡಿದ್ದೇನು ಅಂತಂತಂದರೆ, ಇವರು ಆ್ಯಕ್ಟರ್ಸ್ಗಳು ತಮ್ಮನ್ನು ತಾವು ತೊಡಗಿಸ್ಕೊಂಡಂಥ ರೀತಿ, ಅವ್ರನ್ನ ಮರೆಸ್ಬೇಕು. ಅದೇ ಶಕ್ತಿ. ಯಾವಾಗ ಆ್ಯಕ್ಟರ್ಸನ್ನ ಮರೆಸೋವಂಥ ವಿಚಾರ ಅಲ್ಲಾಗುತ್ತೆ, ಅಲ್ಲಿ ಕ್ಯಾರೆಕ್ಟರ್ ಕಂಡು ಬರುತ್ತೆ. ಇವತ್ತು ನನಗೆ 10-15 ಫ್ರೇಮ್ ಆ ನಂತರ ಶ್ರೇಯಸ್ಸು ಮರ್ತೋಯ್ತು. ಅಲ್ಲಿ ಒಂದು ಹುಡುಗ ಒಂದು ಎಳೆಯ ಪ್ರೇಮ ಕತೆ ಕಾಣಿಸಿದ್ದು. ಇದೆಲ್ಲದರ ಜೊತೆಯಲ್ಲಿ ಒಬ್ಬರು ನನಗೆ ತುಂಬ ಎದ್ದು ಕಾಣಿಸಿದ್ದು ಯಾರು ಅಂತಂದರೆ ನಿರ್ದೇಶಕರು. ಪ್ರತಿ ಫ್ರೇಮಿನಲ್ಲೂ ನೀವು ಕಾಣಿಸಿದ್ದೀರಿ ಸರ್. ನಮಗೆ ಒಬ್ಬ ನಿರ್ದೇಶಕರು ಕಾಣಿಸ್ಬೇಕು ಪ್ರತಿ ಇದರಲ್ಲೂ ಕೂಡ. ಇದು ಇಲ್ಲಾಗಿದೆ. ಸೊ ಟೈಟಲ್ಲೇ ಅವ್ರು ನೀವು ಹೇಳ್ದಂಗೆ ತುಂಬ ಎಳೆಯ ಅಂತಲೂ ಹೇಳ್ಬೋದು, ಬಹಳ ಪವರ್ಫುಲ್ ಅಂತಲೂ ಹೇಳ್ಬೋದು. ಯಾಕಂದರೆ ವಿಷ್ಣು ಪ್ರಿಯ ಅಂತನ್ನುವಂಥದ್ದು ಇಲ್ಲಿ 2 ಕಥೆಗಳನ್ನು ಹೇಳುತ್ತೆ, 2 ಮುಗ್ಧ ಕ್ಯಾರೆಕ್ಟರ್ಸ್ನೂ ಹೇಳುತ್ತೆ. ವಿಷ್ಣು ಅಂತನ್ನುವಂಥದ್ದೇ ವಿಷ್ಣು ಮಹಾರಾಜ್ ಅದೊಂದು ದೊಡ್ಡ ಶಕ್ತಿ ಅದ್ರ ಜೊತೆಯಲ್ಲಿ. ಆಮೇಲೆ ಕಾಕತಾಳೀಯವಾಗಿ
ಏನೋ ಗೊತ್ತಿಲ್ಲ, ವಿಷ್ಣು ಸರ್ ಇದ್ದಾರೆ ಅದರ ಜೊತೆಯಲ್ಲಿ. ವಿಷ್ಣು ಸರಿನ ಅಭಿಮಾನಿಯಾಗಿ ಮಂಜು ಸರ್ ಇದ್ದಾರೆ ಇಲ್ಲಿ. ಸೊ ಎಲ್ಲವೂ ಕೂಡ ಒಂದು ಪಾಸಿಟಿವ್ ಮತ್ತು ಶಕ್ತಿಯುತವಾದಂಥ ವಾತಾವರಣ ಇಲ್ಲಿ ಸೃಷ್ಟಿಯಾಗಿರೋದು. ಸೊ 2024ನ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಅದ್ಭುತವಾದಂಥ ಒಂದು ಸಾಂಗ್ ಸಿಕ್ಕಿದೆ. ಖಂಡಿತವಾಗ್ಲೂ ಬಹಳ ಪಾಸಿಟಿವ್ ಆಗಿರುವಂಥ ಒಂದು ಸಾಂಗ್ ಸಿಕ್ಕಿದೆ. ನನಗೆ ಗೊತ್ತು, ನನಗೆ ಇನ್ನು ಕೆಲವು ದಿವಸಗಳಲ್ಲಿ ಸುಮಾರು ಜನರ ರಿಂಗ್ ಟೋನ್ ಆಗುತ್ತೆ ಈ ಸಾಂಗು. ಆ ಥರದ ಎಲ್ಲ ಅರ್ಹತೆ ಈ ಸಾಂಗಿಗಿದೆ ಅಂತ ಅನ್ನುವಂಥದ್ದು. ಒಳ್ಳೆಯದಾಗಲಿ. ಮತ್ತೊಮ್ಮೆ ಒಂದು ಪವಿತ್ರವಾದಂಥ ಒಂದು ನಿಷ್ಠೆಯಿಂದ ಆದಂಥ ಒಂದು ಈ ಪ್ರಯತ್ನಕ್ಕೆ ಎಲ್ಲರ ಇಡೀ ಕರ್ನಾಟಕದ ಜನತೆ, ಕನ್ನಡಾಭಿಮಾನಿಗಳು, ಸಿನಿಮಾಭಿಮಾನಿಗಳು ನಿಮ್ಮ ಆಶೀರ್ವದಿಸ್ತಾರೆ. ಈ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ, ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ವಿಷ್ಣುಪ್ರಿಯ. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್.